My dear students, today we are going to discuss about the uses of job analysis. This is our session number 30. In module, it is session 2. This is the topic for today's session. Uses of job analysis, ಉದ್ಯೋಗ ವಿಶ್ಲೇಷಣೆಯ ಉಪಯೋಗಗಳೇನು ಅಂತ ನಾವು ಇವತ್ತು ತಿಳ್ಕೊಳ್ಳೋಣ. This is our learning objectives for today's session. To understand the different uses of job analysis, ಉದ್ಯೋಗ ವಿಶ್ಲೇಷಣೆಯ ಹಲವಾರು ಪ್ರಯೋಜನಗಳನ್ನು ಇವತ್ತು ನಾವು ತಿಳ್ಕೊಳ್ಳೋಣ. And this is the session outcomes for today. So ಈ ಸೆಷನ್ ಆದಮೇಲೆ ಇವತ್ತು ನೀವು you should be able to understand what exactly the job analysis and what are the different uses of job analysis. ಉದ್ಯೋಗ ವಿಶ್ಲೇಷಣೆ ಏನು ಅಂತ ನಾವು ತಿಳ್ಕೊಂಡಿದ್ದೀವಿ. ಉದ್ಯೋಗ ವಿಶ್ಲೇಷಣೆಯ ಹಲವಾರು ಪ್ರಯೋಜನಗಳನ್ನು ಇವತ್ತು ನಾವು ತಿಳ್ಕೊಂಡಿರ್ತೀವಿ. ಸೊ ಈ ಸೆಷನ್ ಆದಮೇಲೆ ನೀವು ಅದು ಸಂಪೂರ್ಣವಾದಂತಹ ಚಿತ್ರಣ ಗೊತ್ತಿರಬೇಕು. So now let us have some introduction about continued with the previous session. So what is job analysis ಅಂತ ಹೇಳಿ ನಾವು ಲಾಸ್ಟ್ ಸೆಷನ್ ಅಲ್ಲಿ ನಾವು ಡಿಸ್ಕಷನ್ ಮಾಡಿದೀವಿ. So job analysis is an important component of a human resource management system. ಮಾನವ ಸಂಪನ್ಮೂಲ ನಿರ್ವಹಣಾ ವ್ಯವಸ್ಥೆ ಅಡಿಯಲ್ಲಿ ಜಾಬ್ ಅನಾಲಿಸಿಸ್ ಅನ್ನೋದು ಒಂದು ಮುಖ್ಯವಾದಂತಹ ಪ್ರಕ್ರಿಯೆ. It provides important information which aids in redesigning jobs and organization structure, planning staffing procedures, designing training and appraisal programs. ಅಂದ್ರೆ ಉದ್ಯೋಗ ವಿಶ್ಲೇಷಣೆಯ ಮುಖ್ಯವಾದಂತಹ ಕೆಲಸ ಏನು ಅಂತ ಹೇಳಿದ್ರೆ ಯಾವುದೇ ಒಂದು ಕೆಲಸವನ್ನು ಮರುವಿನ್ಯಾಸ ಜಾಬ್ ರೀಡಿಸೈನ್ ಮಾಡೋದಾಗ್ಲಿ, ಆರ್ಗನೈಸೇಷನ್ಸ್ ಸಂಸ್ಥೆಯ ಚಿತ್ರಣವನ್ನ ಯಾವ ರೀತಿ ಇರಬೇಕು ಅನ್ನೋದು ವಿನ್ಯಾಸ ಮಾಡೋದಾಗ್ಲಿ, ಪ್ಲಾನಿಂಗ್ ಸ್ಟಾಫಿಂಗ್ ಪ್ರೊಸೀಜರ್ ಸಿಬ್ಬಂದಿಯ ಕೆಲಸ ಕಾರ್ಯಗಳ ಬಗ್ಗೆ ಯೋಜನೆ ಮಾಡೋದಾಗ್ಲಿ, ಡಿಸೈನಿಂಗ್ ಟ್ರೈನಿಂಗ್ ಅಂಡ್ ಅಪ್ರೈಸಲ್ ಪ್ರೋಗ್ರಾಮ್ಸ್ ನೌಕರರ ತರಬೇತಿ ಹಾಗೂ ಕಾರ್ಯಕ್ಷಮತೆಯ ಮೌಲ್ಯಮಾಪನ ಮಾಡೋದಾಗ್ಲಿ, ಇವಿಷ್ಟು ಸಹ ಈ ಒಂದು ಜಾಬ್ ಅನಾಲಿಸಿಸ್ ನ ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್. ಜಾಬ್ ಅನಾಲಿಸಿಸ್ ಇಸ್ ಬೆನಿಫಿಷಿಯಲ್ ಫಾರ್ ದಿ ಓವರ್ ಮ್ಯಾನೇಜ್ಮೆಂಟ್ ಆಫ್ ಆಲ್ HR ಆಕ್ಟಿವಿಟೀಸ್. ಎಲ್ಲ ಮಾನವ ಸಂಪನ್ಮೂಲ ಚಟುವಟಿಕೆಗಳಿಗೆ ಈ ಒಂದು ಉದ್ಯೋಗ ವಿಶ್ಲೇಷಣೆ ಅನ್ನೋದು ಬಹಳ ಪ್ರಮುಖವಾಗುತ್ತೆ. Because information obtained from job analysis is useful in various personal activities. ಹಲವಾರು ಈ ಸಿಬ್ಬಂದಿಯ ಚಟುವಟಿಕೆಗಳ ಒಂದು ಪ್ರಕ್ರಿಯೆಗೆ ಈ ಒಂದು ಉದ್ಯೋಗ ವಿಶ್ಲೇಷಣೆ ಬಹಳ ಪ್ರಮುಖವಾಗುತ್ತೆ. ಅದು ಯಾವುದು ಅಂತ ಹೇಳಿದ್ರೆ HRP ಅಂದ್ರೆ ಹ್ಯೂಮನ್ ರಿಸೋರ್ಸಸ್ ಪ್ಲಾನಿಂಗ್, ಎಂಪ್ಲಾಯ್ ರಿಕ್ರೂಟ್ಮೆಂಟ್, ಟ್ರೈನಿಂಗ್, ಜಾಬ್ ಇವ್ಯಾಲ್ಯೂಯೇಷನ್, ಕಾಂಪೆನ್ಸೇಷನ್ ಅಂಡ್ ಪರ್ಫಾರ್ಮೆನ್ಸ್ ಅಸೆಸ್ಮೆಂಟ್. ಇದು ಒಂದೊಂದನ್ನೇ ನಾವು ನೆಕ್ಸ್ಟ್ ಸ್ಲೈಡ್ಸ್ ಅಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ದೀಸ್ ಆರ್ ದಿ ಮೈನ್ ಯೂಸಸ್ ಆಫ್ ದಿ ಜಾಬ್ ಅನಾಲಿಸಿಸ್. ಉದ್ಯೋಗ ವಿಶ್ಲೇಷಣೆಯ ಉಪಯೋಗಗಳು ಈ ರೀತಿ ಇರುತ್ತೆ. ಮೊದಲನೇದಾಗಿ ಹ್ಯೂಮನ್ ರಿಸೋರ್ಸಸ್ ಪ್ಲಾನಿಂಗ್, ಮಾನವ ಸಂಪನ್ಮೂಲ ಯೋಜನೆ. ಸೊ ಮಾನವ ಸಂಪನ್ಮೂಲ ಯೋಜನೆ ಅಂತ ಏನು ಅಂತ ಹೇಳಿದ್ರೆ ನಾವು ಲಾಸ್ಟ್ ಸೆಷನ್ಸ್ ಅಲ್ಲಿ ನಾವು ತಿಳ್ಕೊಂಡಿದೀವಿ ಮಾಡ್ಯೂಲ್ 2 ಅಲ್ಲಿ. ಸೊ ಮಾನವ ಸಂಪನ್ಮೂಲ ಯೋಜನೆ ಅಂದ್ರೆ human resources planning is all about planning human resources required for an organization. ಒಂದು ಸಂಸ್ಥೆಗೆ ಅವಶ್ಯಕತೆ ಇರುವ ಸಿಬ್ಬಂದಿಯನ್ನ ಮೊದಲೇ ವಿಶ್ಲೇಷಣೆ ಮಾಡಿ ಊಹಿಸಿ ಎಷ್ಟು ಸಿಬ್ಬಂದಿಯ ಅವಶ್ಯಕತೆ ಇರುತ್ತೆ ಅನ್ನೋದನ್ನ ಹೇಳೋದನ್ನೇ ನಾವು ಮಾನವ ಸಂಪನ್ಮೂಲ ಯೋಜನೆ ಅಂತ ಹೇಳ್ತೀವಿ. ಅಂದ್ರೆ ಏನು, ಬೇಡಿಕೆಗೆ ಅನುಗುಣವಾಗಿ ಸಂಸ್ಥೆಯಲ್ಲಿ ಎಷ್ಟು ಸಿಬ್ಬಂದಿಯ ಅವಶ್ಯಕತೆ ಇರುತ್ತೆ ಅನ್ನೋದನ್ನ ಹ್ಯೂಮನ್ ರಿಸೋರ್ಸಸ್ ಪ್ಲಾನಿಂಗ್ ಅಂತ ಹೇಳ್ತೀವಿ. ಸೊ ಎಷ್ಟು ಅವಶ್ಯಕತೆ ಇರುತ್ತೆ ಅನ್ನೋದು ಜಾಬ್ ಅನಾಲಿಸಿಸ್ ನ ಒಂದು ಪ್ರಮುಖವಾದಂತ ಉಪಯೋಗ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಎಷ್ಟು ಸಂಖ್ಯೆಯ ವ್ಯಕ್ತಿಗಳು, ಯಾವ ಉದ್ಯೋಗ ಅರ್ಹತೆಯ ವ್ಯಕ್ತಿಗಳು, ಎಷ್ಟು ಎಕ್ಸ್ಪೀರಿಯನ್ಸ್ ಇರುವಂತ ವ್ಯಕ್ತಿಗಳ ಅವಶ್ಯಕತೆ ಇರುತ್ತೆ ಅನ್ನೋದು ಮಾನವ ಸಂಪನ್ಮೂಲ ಯೋಜನೆಗೆ ಬಹಳ ಪ್ರಮುಖವಾಗಿದೆ. ಸೊ ಜಾಬ್ ಅನಾಲಿಸಿಸ್ ಹ್ಯೂಮನ್ ರಿಸೋರ್ಸಸ್ ಪ್ಲಾನಿಂಗ್ ಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ರಿಕ್ರೂಟ್ಮೆಂಟ್, ನೇಮಕಾತಿ. ಯಾವುದೇ ಒಬ್ಬ ನೌಕರರನ್ನ ಒಂದು ಸಂಸ್ಥೆಯಲ್ಲಿ ನಾವು ನೇಮಕಾತಿ ಮಾಡುವಂತ ಸಂದರ್ಭದಲ್ಲಿ this job analysis becomes very important task because what is the educational qualification? ಆ ಒಬ್ಬ ನೌಕರನಿಗೆ ಏನು ವಿದ್ಯಾರ್ಹತೆ ಇರಬೇಕು, ಆ ಒಬ್ಬ ನೌಕರನಿಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಇರಬೇಕು, ಆ ಒಬ್ಬ ನೌಕರ ಎಷ್ಟು ಸಂಬಳಕ್ಕೆ ಅವ್ರನ್ನ ನಾವು ಆಯ್ಕೆ ಮಾಡ್ಕೋಬೇಕು, ಈ ಎಲ್ಲಾ ಮಾಹಿತಿಯನ್ನ ನಮಗೆ ಜಾಬ್ ಅನಾಲಿಸಿಸ್ ಪ್ರೊವೈಡ್ ಮಾಡುತ್ತೆ. ಸೊ ರಿಕ್ರೂಟ್ಮೆಂಟ್ ಮಾಡುವಂತ ಸಂದರ್ಭದಲ್ಲಿ ಜಾಬ್ ಅನಾಲಿಸಿಸ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಸೆಲೆಕ್ಷನ್, ಆಯ್ಕೆ ಮಾಡುವಂತ ಸಂದರ್ಭದಲ್ಲಿ ಒಬ್ಬ ನೌಕರನ್ನ ಒಬ್ಬ ಕೆಲಸಗಾರನನ್ನ ಈ ಒಂದು ಜಾಬ್ ಅನಾಲಿಸಿಸ್ ಬಹಳ ಪ್ರಮುಖವಾಗುತ್ತೆ. ಯಾಕಂದ್ರೆ ಒಬ್ಬ ವ್ಯಕ್ತಿಯನ್ನ ಆಯ್ಕೆ ಮಾಡೋದಕ್ಕೆ ಆ ವ್ಯಕ್ತಿಯ ನೈಪುಣ್ಯತೆ ಅಂತಹದ್ದು, ಕೆಲಸದಕ್ಕೆ ಅವಶ್ಯಕತೆ ಇರುವಂತಹ ನೈಪುಣ್ಯತೆ ಅಂತಹದ್ದು. ಸೊ ಇವೆರಡನ್ನ ಮ್ಯಾಚ್ ಮಾಡಿ ನಾವು ತಗೊಳ್ಳೋದಕ್ಕೆ
ಜಾಬ್ ಅನಾಲಿಸಿಸ್ ಬಹಳ ಪ್ರಮುಖವಾಗುತ್ತೆ. ಆ ಒಂದು ಬೇಸಿಸ್ ಮೇಲೆ ಆ ಒಬ್ಬ ವ್ಯಕ್ತಿಯನ್ನ ಆಯ್ಕೆ ಮಾಡ್ಕೋಬಹುದು. ಪ್ಲೇಸ್ಮೆಂಟ್ ಅಂಡ್ ಓರಿಯಂಟೇಷನ್, ಉದ್ಯೋಗ ಮತ್ತು ದೃಷ್ಟಿಕೋನ. ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿಯನ್ನ ಯಾವ ಹಂತಕ್ಕೆ ಅವನ್ನ ಕೆಲಸದಲ್ಲಿ ತಗೊಂಡ್ರೆ ಆ ವ್ಯಕ್ತಿ ಸೂಕ್ತವಾಗಿ ಕೆಲಸನ ನಿರ್ವಹಿಸ್ತಾನೆ. ಬಿಕಾಸ್ ಬೇಸ್ಡ್ ಆನ್ ಹಿಸ್ ಕ್ವಾಲಿಫಿಕೇಶನ್, ಬೇಸ್ಡ್ ಆನ್ ಹಿಸ್ ಎಕ್ಸ್ಪೀರಿಯನ್ಸ್, ಎ ಪರ್ಸನ್ಸ್ ಕೇಪಬಿಲಿಟಿ, ಕೆಪಾಸಿಟಿ ಇಸ್ ಡಿಸೈಡೆಡ್. ಸೊ ಈ ದೃಷ್ಟಿಕೋನದಲ್ಲಿ ನಾವು ನೋಡಿದಾಗ ಅವನಿಗೆ ಯಾವ ರೀತಿಯಾದಂತಹ ಕೆಲಸವನ್ನ ಕೊಟ್ಟು, ಪ್ಲೇಸ್ಮೆಂಟ್ನ ಕೊಟ್ಟು, ಅಂದ್ರೆ ಅವನ ದೃಷ್ಟಿಕೋನ ಯಾವ ರೀತಿ ಇರದೆ, ಏನೋ ಅವನಿಗೆ ಲೋಯರ್ ಲೆವೆಲ್ ಜಾಬ್ ಕೊಡ್ಬೇಕಾ, ಮಿಡಲ್ ಲೆವೆಲ್ ಜಾಬ್ ಕೊಡ್ಬೇಕಾ, ಸೂಪರ್ವೈಸರ್ ಜಾಬ್ ಕೊಡ್ಬೇಕಾ ಅನ್ನೋದನ್ನ ಹೇಳೋದಕ್ಕೆ ಜಾಬ್ ಅನಾಲಿಸಿಸ್ ಬಹಳ ಪ್ರಮುಖವಾಗುತ್ತೆ. ಟ್ರೈನಿಂಗ್. ಸೊ ವಾಟ್ ಕೈಂಡ್ ಆಫ್ ಟ್ರೈನಿಂಗ್ ಈಸ್ ರಿಕ್ವೈರ್ಡ್ ಫಾರ್ ವಾಟ್ ಕೈಂಡ್ ಆಫ್ ಎಂಪ್ಲಾಯಿ, ಯಾವ ಕೆಲಸಗಾರನಿಗೆ ಯಾವ ತರವಾದಂತಹ ತರಬೇತಿ ಅವಶ್ಯಕತೆ ಇರುತ್ತೆ ಅನ್ನೋದನ್ನ ಜಾಬ್ ಅನಾಲಿಸಿಸ್ ಹೇಳುತ್ತೆ. ಕೆಲವು ಯಾವುದೇ ಒಂದು ಕೆಲಸಕ್ಕೆ ತನ್ನದೇ ಆದಂತ ತರಬೇತಿ ಅಗತ್ಯ ಇದ್ದೇ ಇರುತ್ತೆ. ಯಾವ ಕೆಲಸಕ್ಕೆ ಯಾವ ತರಬೇತಿಯನ್ನ ನೀಡಬೇಕು ಅನ್ನೋದು ಜಾಬ್ ಅನಾಲಿಸಿಸ್ ಹೇಳುತ್ತೆ. ಸೊ ಮಿಡಲ್ ಲೆವೆಲ್ಗೆ ಯಾವ ತರ ತರಬೇತಿ ಕೊಡಬೇಕು, ಲೋಯರ್ ಲೆವೆಲ್ಗೆ ಯಾವ ರೀತಿ ತರಬೇತಿ ಕೊಡಬೇಕು ಅನ್ನೋದನ್ನ ಜಾಬ್ ಅನಾಲಿಸಿಸ್ ಹೇಳುತ್ತೆ. ಕೌನ್ಸಿಲಿಂಗ್. ಸೊ ಯಾವುದೇ ಒಬ್ಬ ವ್ಯಕ್ತಿಯನ್ನ ಕೌನ್ಸಿಲಿಂಗ್ ಮಾಡಿ, ಅಂದ್ರೆ ಅವನ ಕೆಲಸದ ಬಗ್ಗೆ ವಿಮರ್ಶನೆ ಮಾಡಿ, ವಿಶ್ಲೇಷಣೆ ಮಾಡಿ, ಅವನಿಗೆ ಯಾವ ರೀತಿ ಕೆಲಸ ಇರುತ್ತೆ ಅಂತ ಹೇಳೋದನ್ನ ಮಾಡ್ಬೋದು. ಮತ್ತೆ ಕೌನ್ಸಿಲಿಂಗ್ ಅಂತ ಹೇಳಿದ್ರೆ ಯಾವುದೇ ನೌಕರನ ಕುಂದುಕೊರತೆಯ ಬಗ್ಗೆ ಆ ವ್ಯಕ್ತಿಗೆ ಸೂಕ್ತವಾದಂತ ಮಾರ್ಗದರ್ಶನ ನೀಡಿ ಅವನ ಕೊರತೆಯನ್ನ ನೀಗಿಸೋದು ಕೌನ್ಸಿಲಿಂಗ್ ಅಂತ ಹೇಳ್ತೀವಿ. ಅಂದ್ರೆ ಅವನ ಏನೇ ಕುಂದುಕೊರತೆಗಳನ್ನ ಆ ಒಂದು ಕೊರತೆಗಳಿಗೆ ಒಂದು ಸೊಲ್ಯೂಷನ್ಸ್ ನ ಕೊಡೋದನ್ನ ನಾವು ಕೌನ್ಸಿಲಿಂಗ್ ಅಂತ ಹೇಳ್ತೀವಿ. ಸೊ ಜಾಬ್ ಅನಾಲಿಸಿಸ್ ವಿಲ್ ಆಲ್ಸೋ ಡೂ ದಿಸ್ ಬಿಕಾಸ್ ಕೆಲವು ಕೆಲಸಗಳಲ್ಲಿ ಹೆಚ್ಚು ಶ್ರಮದ ಅವಶ್ಯಕತೆ ಇರುತ್ತೆ. ಮಾನಸಿಕವಾಗಿ ಅವರಿಗೆ ಧೈರ್ಯ ತುಂಬುವಂತ ಕೆಲಸವೂ ಇರುತ್ತೆ. ಇದು ಕೌನ್ಸಿಲಿಂಗ್ ಮುಖಾಂತರ ಆಗ್ಬೇಕಾಗಿರುತ್ತೆ. ಜಾಬ್ ಅನಾಲಿಸಿಸ್ ಗಿವ್ಸ್ ವಾಟ್, ಆ ಒಂದು ಕೆಲಸದ ಒಂದು ಯಾವ ರೀತಿಯಾದಂತಹ ಕೆಲಸ ಅನ್ನೋದ್ರ ಮೇಲೆ ಕೌನ್ಸಿಲಿಂಗ್ ನ ಅವಶ್ಯಕತೆ ಬರುತ್ತೆ. ಎಂಪ್ಲಾಯಿ ಸೇಫ್ಟಿ, ನೌಕರ ಸುರಕ್ಷತೆ. ಸೊ ಪ್ರತಿಯೊಬ್ಬ ನೌಕರನಿಗೂ ತನ್ನದೇ ಆದಂತಹ ಕೆಲಸದ ಸುರಕ್ಷತೆ ಇರಬೇಕಾಗುತ್ತೆ. ಇಟ್ ಮೈಟ್ ಬಿ ಫಿಸಿಕಲ್ ಸೇಫ್ಟಿ ಇರ್ಬೋದು, ಆರ್ ಎ ಕೈಂಡ್ ಆಫ್ ಮಾನಿಟರಿ ಸೇಫ್ಟಿ ಇರ್ಬೋದು, ಆರ್ ಎ ಕೈಂಡ್ ಆಫ್ ಜಾಬ್ ಸೇಫ್ಟಿ ಇರ್ಬೋದು. ಸೊ ಎಂಪ್ಲಾಯಿ ಸೇಫ್ಟಿ ಅಂತ ಬಂದ್ರೆ ಇಲ್ಲಿ ಮೊದಲನೇದಾಗಿ ಫಿಸಿಕಲ್ ಸೇಫ್ಟಿ ಅಂತ ಆಗುತ್ತೆ. ಲೋಯರ್ ಲೆವೆಲ್ ಜಾಬ್ಸ್ ಅಲ್ಲಿ ಕೆಲಸ ಮಾಡುವಂತ ನೌಕರರಿಗೆ ಸುರಕ್ಷತೆಯ ಬಗ್ಗೆ, ಯಾವ ಕೆಲಸಕ್ಕೆ ಹೆಚ್ಚು ಸುರಕ್ಷತೆಯ ಅವಶ್ಯಕತೆ ಇರುತ್ತೆ, ಆ ಕೆಲಸ ಅವ್ರು ಯಾವ ರೀತಿ ನಿರ್ವಹಿಸಬೇಕಾಗುತ್ತೆ ಅನ್ನೋದು ಜಾಬ್ ಅನಾಲಿಸಿಸ್ ಹೇಳುತ್ತೆ. ಹಾಗಾಗಿ ಎಂಪ್ಲಾಯಿ ಸೇಫ್ಟಿ ನಾವು ತಗೊಳ್ಬೇಕಾದ್ರೆ ಮೆಜರ್ಸ್, ಜಾಬ್ ಅನಾಲಿಸಿಸ್ ಬಿಕಮ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಪರ್ಫಾರ್ಮೆನ್ಸ್ ಅಪ್ರೈಸಲ್, ಕಾರ್ಯಕ್ಷಮತೆ. ಸೊ ಯಾವುದೇ ಒಬ್ಬ ನೌಕರರು ಎಷ್ಟು ಪ್ರಮಾಣದಲ್ಲಿ ಕೆಲಸ ಮಾಡಿ ಅವನ ಕೆಲಸ ಕೊಟ್ಟಿರೋ ಕೆಲಸಕ್ಕಿಂತ ಹೆಚ್ಚು ನಿರ್ವಹಿಸ್ತಾ ಇದ್ದಾನ ಅಥವಾ ಕೊಟ್ಟಿರೋ ಕೆಲಸಕ್ಕಿಂತ ಕಡಿಮೆ ನಿರ್ವಹಿಸ್ತಾ ಇದ್ದಾನ ಅನ್ನೋದನ್ನ ನಾವು ಅಪ್ರೈಸಲ್ ಅಂತ ಹೇಳ್ತೀವಿ. ಸೊ ಅವನ ಕಾರ್ಯಕ್ಷಮತೆ ಯಾವ ರೀತಿ ಇದೆ, ಅವನ ಕಾರ್ಯಕ್ಷಮತೆ ಚೆನ್ನಾಗಿದೆಯಾ, ಅವನ ಕಾರ್ಯಕ್ಷಮತೆ ಕಮ್ಮಿ ಇದೆಯಾ ಅನ್ನೋದನ್ನ ಜಾಬ್ ಅನಾಲಿಸಿಸ್ ಒಂದು ಸ್ಟ್ಯಾಂಡರ್ಡ್ಸ್ ಕೊಡುತ್ತೆ. ಸ್ಟ್ಯಾಂಡರ್ಡ್ಸ್ ಪ್ರಕಾರ ಅವ್ನು ನಿರ್ವಹಿಸ್ತಾ ಇದ್ದಾನ ಇಲ್ಲ ಅನ್ನೋದನ್ನ ಜಾಬ್ ಅನಾಲಿಸಿಸ್ ನಮ್ಗೆ ಹೇಳೋದ್ರಿಂದ ಪರ್ಫಾರ್ಮೆನ್ಸ್ ಅಪ್ರೈಸಲ್ ಆ ಬೇಸಿಸ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ದೆನ್ ಜಾಬ್ ಡಿಸೈನ್ ಅಂಡ್ ರೀಡಿಸೈನ್. ಸೊ ಯಾವುದೇ ಒಬ್ಬ ವ್ಯಕ್ತಿಯ ಉದ್ಯೋಗ ವಿಶ್ಲೇಷಣೆ ಮಾಡೋದಾಗ್ಲಿ ಅಥವಾ ಉದ್ಯೋಗದ ವಿನ್ಯಾಸ ಮಾಡಿ ಮತ್ತೆ ಅದು ಮರು ವಿನ್ಯಾಸ ಮಾಡೋದಕ್ಕೆ ಜಾಬ್ ಅನಾಲಿಸಿಸ್ ಬಹಳ ಪ್ರಮುಖವಾಗುತ್ತೆ. ಯಾಕಂದ್ರೆ ಯಾವುದೇ ಒಬ್ಬ ವ್ಯಕ್ತಿಯ ಕೆಲಸಕ್ಕೆ ಒಂದು ರೂಪ ಇರುತ್ತೆ ಮೊದಲೇ. ಸೊ ಆ ರೂಪದಲ್ಲಿ ಏನಾದರೂ ಬದಲಾವಣೆ ಮಾಡ್ಬೇಕಾ ಅಥವಾ ಆ ವ್ಯಕ್ತಿಗೆ ಅದೇ ಕೆಲಸ ನಿರ್ವಹಿಸಬಹುದಾ ಅನ್ನೋದನ್ನ ಜಾಬ್ ಡಿಸೈನ್ ಅಂಡ್ ರೀಡಿಸೈನ್ ಅಂತ ಹೇಳ್ತೀವಿ. ಸೊ ಅಂದ್ರೆ ವಿನ್ಯಾಸ ಮಾಡಿರ್ತೀವಿ, ಮತ್ತೆ ಅದನ್ನ ನೌಕರರ ಅಥವಾ ಕೆಲಸಕ್ಕೆ ಅನುಗುಣವಾಗಿ ಮರು ವಿನ್ಯಾಸ ಮಾಡಿದಾಗ ಅದು ನೌಕರನಿಗೆ ಮರು ವಿನ್ಯಾಸ ಬಗ್ಗೆ ಮಾಹಿತಿಯನ್ನ ನೀಡಬೇಕಾಗುತ್ತೆ. ಸೊ ಈ ಮಾಹಿತಿಯನ್ನ ಕೊಡೋದು ಜಾಬ್ ಅನಾಲಿಸಿಸ್ ನಮಗೆ ಪ್ರೊವೈಡ್ ಮಾಡುತ್ತೆ. ಜಾಬ್ ಇವ್ಯಾಲ್ಯೂಯೇಷನ್, ಉದ್ಯೋಗ ಮೌಲ್ಯಮಾಪನ. ಸೊ ಒಂದು ಕೆಲಸ ಎಷ್ಟು ಪ್ರಮಾಣದಲ್ಲಿ ನಿರ್ವಹಿಸಬೇಕು ಒಬ್ಬ ವ್ಯಕ್ತಿ ಅನ್ನೋದು ಜಾಬ್ ಇವ್ಯಾಲ್ಯೂಯೇಷನ್ ಅಂತ ಹೇಳ್ತೀವಿ. ಸೊ ಜಾಬ್ ಇವ್ಯಾಲ್ಯೂಯೇಷನ್ಗೂ ಹೆಚ್ಚಿನ ಮಾಹಿತಿಯನ್ನ ಜಾಬ್ ಅನಾಲಿಸಿಸ್ ಒದಗಿಸುತ್ತೆ. That is for today's session. Now let us go to some multiple choice questions. Dash eases the training process by identifying the duties and responsibilities associated with the job. So it is none other than job analysis. Job analysis helps in selecting the dash person by making the employer understand what is to be done on a job. It is job analysis helps in selecting the dash person. It is none other than the right person for the right job. Job analysis is useful in dash planning in terms of demand forecasting.
So it helps in useful of human resources planning is very important. ಮಾನವ ಸಂಪನ್ಮೂಲ ಯೋಜನೆ ಬಹಳ ಪ್ರಮುಖವಾಗುತ್ತೆ. Job analysis helps the analyst to know dash and accident associated with the job. It is none other than safety and health and hazards and accidents associated with the job. Dash helps in fixing the pay package of employees with the internal and external pay equity. It is job evaluation. So these are the references. 2 more references you can take up for the session. VSP Rao, Taxman Publications, LM Prasad, Sultan Chand Publications, along with Ashwagandha and